ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸಿಗೆ ಸ್ವಾಗತಿಸುತ್ತಾ ಹಿಂದಿನ ಕ್ಲಾಸಲ್ಲಿ ನಾವು 70 ತನಕ ಗಾದೆ ಮಾತುಗಳನ್ನು ಬರೆದು ನೋಡಿದ್ವಿ. ಇವಾಗ 71ನೇದು ಸಂಕಟ ಬಂದಾಗ. ಸಾಗೊಂದು ಸೊನ್ನೆ ಸಂಕಟ ಬಂದಾಗ, ಬಾಗೊಂದು ಸೊನ್ನೆ ಬಂದಾಗಿಲಿದಾಗ. ಸಂಕಟ ಬಂದಾಗ ವಾ ಏತುವ ಸೊನ್ನೆ ವೆಂಕಟ ರಮಣ ವೆಂಕಟರಮಣ ಅಂತ. ಸಂಕಟ ಬಂದಾಗ ವೆಂಕಟರಮಣ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಕಾಕೈತ್ವ ಕಾಯೇತ್ವ ದೀರ್ಘ ದೀರ್ಘ ಬರಲ್ಲ, ಕಾಯೇತ್ವ ಮಾತ್ರ ಬರುತ್ತೆ. ಕೇಸ ರಾಕಿಲಿ ರೇ ಕೈ ಕೆಸರಾದರೆ ಬಾಯಿ, ಬಾಕಿಲಿ ಬಾ ಯಾಗುಡಿಸು ಈ ಬಾಯಿ. ಮಾಯೇತ್ವ ಕೊಂಬುಕಿಲಿ ಮೋ ರಾಕೊಂಬು ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಪಾಲಿಗೆ ಪಾಕಿಲಿ ಪಾ ಲಾಗುಡಿಸುಲಿ ಗಾಕೆತ್ವ ಗೆ. ಪಾಲಿಗೆ ಬಂದದ್ದು, ಬಾಗೊಂದು ಸೊನ್ನೆ ಬಂದ, ಮತ್ತು ದಾ ಬರೆದು ಕೊಂಬು ಕೊಡೋಣ, ದೂ ಆಗುತ್ತೆ, ಅದಕ್ಕೆ ದಾವತ್ತು ಕೊಡೋಣ. ಪಾಲಿಗೆ ಬಂದದ್ದು ಪಂಚಾಮೃತ, ಪಾಗೊಂದು ಸೊನ್ನೆ ಚಾಕಿಲಿ ಚ ಪಂಚ, ಮಾಗೆ ಒಟ್ರಿಸಲಿ ಮೃತ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ತನ್ನೂರಲ್ಲಿ ನಾ ಕೊಂಬುಕಿಲಿ ನೂ, ಅದಕ್ಕೆ ನಾವತ್ತು. ತನ್ನೂರಲ್ಲಿ ರಾ ಬರೆದು ಲಾಗುಡಿಸುಲಿ ಲೀಗೆ ಲಾವತ್ತು. ತನ್ನೂರಲ್ಲಿ ರಂಗ ಪರೂರಲ್ಲಿ ಅಂದರೆ ಪರರ ಊರು ಅಂತ. ಪರೂರಲ್ಲಿ ಮಂಗ, ಮಾಗೊಂದು ಸೊನ್ನೆ ಮಂಗ. ತನ್ನೂರಲ್ಲಿ ರಂಗ ಪರೂರಲ್ಲಿ ಮಂಗ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಗಾಕಿಲಿ ಲಾಗುಡಿಸುಳಿ ಗಾಳಿ, ಬಾಗೊಂದು ಸೊನ್ನೆ ಬಂದಾಕಿಲಿ ಗಾಳಿ ಬಂದಾಗ ತೂರಿಕೋ, ತಾ ಕೊಂಬು ಕಿಳಿತು ರಾಗುಡಿಸುರಿ ಕಾಯೇತ್ವ ಕೊಂಬು ಕಿಳಿಕೋ. ಗಾಳಿ ಬಂದಾಗ ತೂರಿಕೋ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಹೊಳೆಯಲ್ಲಿ ಏತ್ವ ಕೊಂಬು ಕಿಳಿ ಹೋ ಏತ್ವ ಳೆ ಹೊಳೆಯ, ಲಾಗುಡಿಸುಲಿ ಲೀಗೆ ಲಾವತ್ತು. ಹೊಳೆಯಲ್ಲಿ ಹುಣಿಸೆ ಹೂ ನಾ ಗುಡಿಸು ನೀ, ಹುಣಿಸೆ ಹಣ್ಣು ಮತ್ತು ನಾಗೆ ಕೊಂಬು ಕೊಡೋಣ, ನೂ ಆಗುತ್ತೆ, ಅದಕ್ಕೆ ನಾವತ್ತು. ಹೊಳೆಯಲ್ಲಿ ಹುಣಿಸೆ ಹಣ್ಣು ಕಿವುಚಿದಂತೆ ವಾಕೊಂಬು ಊ ಕಿವು ಚಾಗುಡಿಸು ಚಿ ಕಿವುಚಿ ಒಂದು ಸೊನ್ನೆ ತಾಗೆ ಏತ್ವ ಕಿವುಚಿದಂತೆ ಅಂತ ಒಂದು ಗಾದೆ ಮಾತು. ಹೊಳೆಯಲ್ಲಿ ಹುಣಿಸೆ ಹಣ್ಣು ಕಿವುಚಿದಂತೆ ಅಂತ. ನೆಕ್ಸ್ಟ್ ಹೊಳೆಗೆ ಸುರಿದರು ಏತ್ವ ಕೊಂಬುಕಿಳಿ ಹೊಳೆ ಲಾಕೆತ್ವ ಳೆ ಗಾಕೆತ್ವ ಗೆ. ಹೊಳೆಗೆ ಸುರಿದರು ಸಾಕೊಂಬು ಸು ರಾಗುಡಿಸು ರಿ ರಾಕೊಂಬುಕಿಳಿ ರೂ. ಹೊಳೆಗೆ ಸುರಿದರು ಅಳೆದು ಸುರಿ ಲಾಕೆತ್ವ ಳೆ ದಾಕೊಂಬುದು ಅಳೆದು ಸಾಕೊಂಬು ಸು ರಾಗುಡಿಸು ರಿ. ಹೊಳೆಗೆ ಸುರಿದರು ಅಳೆದು ಸುರಿ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಪೀತಾಂಬರ ಉಟ್ಟರು ಪಾಗುಡಿಸು ದೀರ್ಘ ಪಿ ತಾಕಿಲಿ ತಾ, ಅದಕ್ಕೆ ಒಂದು ಸೊನ್ನೆ ರ. ಪೀತಾಂಬರ ಉಟ್ಟರು ಟಾಗೆ ಟಾವತ್ತು, ಉಟ್ಟ ರಾಕೊಂಬುಕಿಲಿ ರು. ಪೀತಾಂಬರ ಉಟ್ಟರು ಕೊತ್ತಂಬರಿ, ಕಾಯೇತ್ವ ಕೊಂಬುಕಿಳಿ ಕೋ ತಾಗೆ ಒಂದು
ಒತ್ತಕ್ಷರ ಕೊಡೋಣ, ಕೊತ್ತಾಗುತ್ತೆ, ಆಮೇಲೆ ಒಂದು ಸೊನ್ನೆ ಕೊಡೋಣ. ಕೊತ್ತಂಬರಿ, ಕೊತ್ತಂಬರಿ ಮಾರೋದು ಬಿಡಲ್ಲ ಅಂತ. ಕೊತ್ತಂಬರಿ ಮಾರೋದು, ಮಾ ರಾ ಏತ್ವ ಕೊಂಬಕಿಲಿ ದೀರ್ಘ ದಾಕೊಂಬುದು, ಮಾರೋದು ಬಿಡಲ್ಲ ಅಂತ ಬರ್ಬೋದು, ಅಥವಾ ತಪ್ಪಿಲ್ಲ. ತಾ ಪಾಗುಡಿಸು ಪಿ, ಪಿಗೆ ಪಾವತ್ತು, ಲಾಗೆ ಲಾವತ್ತು. ಸಾರಿ, ಇದು ತಾ ಪಾಗುಡಿಸು ಪಿ, ಪಿಗೆ ಪಾವತ್ತು, ಲಾಗೆ ಲಾವತ್ತು, ತಪ್ಪಿಲ್ಲ ಅಂತ. ಅಂದರೆ ಪೀತಾಂಬರ ಉಟ್ಟರು ಕೊತ್ತಂಬರಿ ಮಾರೋದು ತಪ್ಪಿಲ್ಲ ಅಂತ. ನೆಕ್ಸ್ಟ್ ಅಂಜಿದವನಿಗೆ, ಆಗೊಂದು ಸೊನ್ನೆ, ಅಂಜಾಗುಡಿಸು ಜಿ, ಹಂಜಿ ದ ಅಥವಾ ಹಂಜಿಕೆ ಇರುವವನಿಗೆ ಅಂತಲೂ ಬರಿಬೋದು. ಹಂಜಿದವ ನಾಗುಡಿಸು ನೀಗೆ, ಹಂಜಿದವನಿಗೆ ಹಗ್ಗವು, ಹಾ ಗಾಗೆ ಗಾವತ್ತು, ಹಗ್ಗ ವಾ ಕೊಂಬಕಿಲಿ, ಹಗ್ಗವು ಹಾವು, ಹಾಕಿಲಿ ಹಾ ವಾಕೊಂಬು ವು, ಅಂಜಿದವನಿಗೆ ಹಗ್ಗವು ಹಾವು ಅಂತ ಒಂದು ಗಾದೆ ಮಾತಿದೆ. ನೆಕ್ಸ್ಟ್ 10ನೇದು ಅಣ್ಣ, ಅಂದರೆ ಅನ್ನ, ಅಣ್ಣ ಅಲ್ಲ ಸಾರಿ, ಅನ್ನ. ಅನ್ನ ಹಾಕಿದ, ಹಾಕಿಲಿ ಹಾ ಕಾಗುಡಿಸು ಕೀದ, ಅನ್ನ ಹಾಕಿದ, ಮಾ ನಾಕೇತ್ವ ನೇಗೆ, ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕಬೇಡ, ಕ ಣ ನಾಗೆ ನಾವತ್ತು, ಕಣ್ಣ ಹಾಕ, ಹಾಕ ಬಾ ಏತ್ವ ದೀರ್ಘ ಬೇಡ ಅಂತ. ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕಬೇಡ ಅಂತ ಒಂದು ಗಾದೆ ಮಾತಿದೆ. ಇನ್ನೂ ಒಂದು, ಅನ್ನ ಹಾಕಿದ ಮನೆಗೆ 2 ಬಗೆಯ ಬೇಡ ಅಂತಲೂ ಇದೆ, ಹಾಗೂ ಹೇಳ್ಬೋದು. ಅನ್ನ ಹಾಕಿದ ಮನೆಗೆ 2 ಬಗೆಯ ಬೇಡ ಅಂದರೆ ಕೆಟ್ಟದ್ದನ್ನು ಭಾವಿಸಬೇಡ ಅಂತಲೂ ಬರೀಬೋದು. ಇದೆಲ್ಲ ಒಂದು ಸರಿ ಹೇಳ್ಬಿಡೋಣ. ಸಂಕಟ ಬಂದಾಗ ವೆಂಕಟರಮಣ, ಕೈ ಕೆಸರಾದರೆ ಬಾಯಿ ಮೊಸರು, ಪಾಲಿಗೆ ಬಂದದ್ದು ಪಂಚಾಮೃತ, ತನ್ನೂರಲ್ಲಿ ರಂಗ ಪರೂರಲ್ಲಿ ಮಂಗ, ಗಾಳಿ ಬಂದಾಗ ತೂರಿಕೋ, ಹೊಳೆಯಲ್ಲಿ ಹುಣಿಸೆ ಹಣ್ಣು ಹಿಂಡಿದಂತೆ, ಹೊಳೆಗೆ ಸುರಿದರೂ ಅಳೆದು ಸುರಿ, ಪೀತಾಂಬರ ಉಟ್ಟರು ಕೊತ್ತಂಬರಿ ಮಾರೋದು ತಪ್ಪಿಲ್ಲ, ಅಂಜಿದವನಿಗೆ ಹಗ್ಗವು ಹಾವು, ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬೇಡ ಅಂತ 10 ಗಾದೆ ಮಾತುಗಳನ್ನು ಬರೆದಿದ್ದೀವಿ. ಇದೆಲ್ಲವನ್ನು ಒಂದು ಸರಿ ಹೇಳ್ಕೊಂಡು ನಾವು ಬರೆದ್ವಿ ಅಂದರೆ ನಮಗೆ ಗಾದೆ ಮಾತುಗಳು ತುಂಬ ಚೆನ್ನಾಗಿ ಜ್ಞಾಪಕದಲ್ಲಿ ಇರುತ್ತೆ.